ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಹಾಗೇನೂ ಸಹ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡ್ತೀನಿ. ಸೆಕೆಂಡ್ ರೌಂಡ್ ಕುರಿತು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಹಾಗೇನೂ ಸಹ ಪ್ರೊಸೀಜರ್ ಏನೆಲ್ಲ ಇರುತ್ತೆ ಅಂತ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಸರ್ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಏನಾದರೂ ಸಿಗುತ್ತಾ ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗಲ್ವಾ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಲೈಕನ್ನು ಮಾಡಿ. ನೋಡಿ, ನಿಮಗೆ ನಿನ್ನೆ ಒಂದು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿರೋದು KCET ಆ್ಯಂಡ್ ಹಾಗೇನೂ ಸಹ ನೀಟ್ ವಿದ್ಯಾರ್ಥಿಗಳಿಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಸಹ ಜೊತೆಯಲ್ಲೇ ನಡೆಯುತ್ತೆ. ನಿಮಗೆ ನೆನ್ನೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದೆ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಪ್ರೊಸೀಜರ್ ಏನೆಲ್ಲ ಇರುತ್ತೆ, ಯಾವ ಡೇಟಿಗೆ ಇರುತ್ತೆ, ಟೈಮ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಹ KE ಅಫಿಷಿಯಲ್ ವೆಬ್ಸೈಟಲ್ಲಿ ಆಗಿರ್ಬೋದು ಅಥವಾ KE ಟ್ವಿಟರ್ ಪೇಜಲ್ಲಿ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ನೋಡಿ, ಫಸ್ಟ್ ರೌಂಡ್ ಮೂಲಕ ಯಾರೆಲ್ಲ ಅಡ್ಮಿಷನನ್ನು ತಗೋತಾರೆ ಅಂದರೆ ಕಾಲೇಜಸ್ಗೆ ಜಾಯ್ನ್ ಆಗ್ತಾರೆ ಅಂಥ ಸ್ಟೂಡೆಂಟ್ಸ್ ಹೋಗಿ ಕಾಲೇಜಲ್ಲಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಮುಂದಿನ ತಿಂಗಳು 5ನೇ ತಾರೀಕು, ಅಂದರೆ ಇನ್ನು ನೆಕ್ಸ್ಟ್ ನಾಳೆ ಸೆಪ್ಟೆಂಬರ್ ತಿಂಗಳಲ್ಲಿ 5ನೇ ತಾರೀಕುವರೆಗೂ ಅವರಿಗೆ ಟೈಮ್ ಕೊಟ್ಟಿದ್ದಾರೆ. ನೋಡಿ, ಸೆಪ್ಟೆಂಬರ್ ತಿಂಗಳು 5ನೇ ತಾರೀಕಿಗೆ ಒಂದು ಫಸ್ಟ್ ರೌಂಡ್ ಕಂಪ್ಲೀಟ್ ಪ್ರೊಸೀಜರ್ ಆದರೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಅವರು ಕಾಲೇಜಸ್ಗೆ ಜಾಯ್ನ್ ಆಗೋದಕ್ಕೆ ಹೋಗಿ ಡಾಕ್ಯುಮೆಂಟ್ಸನ್ನೆಲ್ಲರೂ ಸಹ ರಿಪೋರ್ಟ್ ಮಾಡ್ತಾರೆ. ಫಸ್ಟ್ ರೌಂಡ್ ಅಲ್ಲಿಗೆ ಮುಗಿಯುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಆದರೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಿಮಗೆ 5ನೇ ತಾರೀಕು ಒಂದು ಫಸ್ಟ್ ರೌಂಡ್ ಕಂಪ್ಲೀಟ್ ಸ್ಕೆಡ್ಯೂಲ್ ಆದರೆ ಮುಗಿಯುತ್ತಲ್ವಾ, ಇನ್ನೇನು 5ನೇ ತಾರೀಕು ಹತ್ರ ಆ ಟೈಮಿಗೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. KE ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ನಿಮಗೆ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಸ್ಕೆಡ್ಯೂಲಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ. ಓಕೆನಾ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಅಂಡ್ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ನಿಮಗೆ 5ನೇ ತಾರೀಕು ಮೇಲೆ ಒಂದು ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ಅಂಡ್ 5ನೇ ತಾರೀಕು ಒಳಗಡೆ ಸೆಕೆಂಡ್ ರೌಂಡ್ ಯಾವಾಗ ಏನು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಕಂಪ್ಲೀಟ್ ಸ್ಕೆಡ್ಯೂಲಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ತೀನಿ. ನೋಡಿ, ಮೊದಲಿಗೆ ನಿಮಗೆ ಸೆಕೆಂಡ್ ರೌಂಡ್ಗೆ ಎಂಟರ್ ಆದಾಗ ಫಸ್ಟ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಇರುತ್ತೆ. ಓಕೆನಾ, ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಎಷ್ಟಿದಾವೆ, ಫಸ್ಟ್ ರೌಂಡಲ್ಲಿ ಆಕ್ಯುಪೈ ಆಗಿರುವಂಥ ಸೀಟ್ಸ್ ಅನ್ನೆಲ್ಲ ಬಿಟ್ಟು ನೆಕ್ಸ್ಟ್ ಉಳಿದಿರುವಂಥ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ಸ್ ಇದಾವೆ ಏನು ಅಂತ ಹೇಳ್ಬಿಟ್ಟು ಸೆಕೆಂಡ್ ರೌಂಡ್ದು ಸ್ಟಾರ್ಟ್ ಆದಾಗ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆಗಿದ್ದ ಆದ್ಮೇಲೆ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಂತ ಸ್ಟೂಡೆಂಟ್ಸ್ಗೆ ಕಾಲೇಜಸ್ ಅನ್ನು ಚೇಂಜಸ್ ಮಾಡೋದಕ್ಕೆ, ಅಂದ್ರೆ ಆಲ್ಟರ್ ಮಾಡೋದಕ್ಕೆ ಅಂಡ್ ಹಾಗೇನು ಸಹ ಡಿಲೀಟ್ ಮಾಡೋದಕ್ಕೆ ಅಂಡ್ ನೆಕ್ಸ್ಟ್ ಅವರು ರಿಅರೇಂಜ್ ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಅದನ್ನ ಬಿಟ್ಟರೆ ನೀವು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಯಾವುದೇ ತರಹದ ಆಪ್ಷನ್ಸ್ ಇರೋದಿಲ್ಲ. ಜಸ್ಟ್ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ ಆದ್ಮೇಲೆ ನಿಮ್ಗಿರುವಂಥ ಕಾಲೇಜಸ್ ಅನ್ನ ನೀವು ರಿಅರೇಂಜ್ ಮಾಡ್ಕೋಬಹುದು ಅಂಡ್ ಹಾಗೇನು ಸಹ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಇರುತ್ತೆ. ಓಕೆನಾ, ಸ್ಟೂಡೆಂಟ್ಸ್ಗೆ ಇದು ಗೊತ್ತಿರಲಿ, ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಒಂದು ರೀತಿಯ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಇರೋದಿಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಅಲ್ಲಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಈ ರೀತಿ ಏನಿರೋದಿಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಇರುತ್ತೆ. ಅದಾದ್ಮೇಲೆ ಸೇಮ್ ನಿಮಗೆ ಮತ್ತೆ ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿ ಆಗಿದ್ದ ಆದ್ಮೇಲೆ ನೆಕ್ಸ್ಟ್ ನೀವು ಕಾಲೇಜಸ್ಗೆ ಫೀಸ್ ಅನ್ನ ಪೇ ಮಾಡಿ ಅಡ್ಮಿಷನ್ ಅನ್ನ ತಗೋಬೇಕಾಗುತ್ತೆ. KCET ವಿದ್ಯಾರ್ಥಿಗಳಿಗೆ 3 ರೌಂಡ್ ಇರುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ 2 ರೌಂಡ್ ಅಷ್ಟೇ ಇರುತ್ತೆ. ಅಂಡ್ ಹಾಗೇನು KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಇನ್ ಕೇಸ್ ಸೀಟ್ಸ್ ಏನಾದರೂ ಉಳಿದ್ರೆ 2ರಲ್ಲೂ ಸಹ ಮಾಪಪ್ ರೌಂಡ್ ಅನ್ನ ನಡೆಸ್ಕೊಡ್ತಾರೆ. ಬಟ್ ಮಾಪಪ್ ರೌಂಡ್ ಅನ್ನ ಯಾವಾಗ ನಡೆಸ್ತಾರೆ ಏನೋ ಅಂತ ಹೇಳ್ಬಿಟ್ಟು ಅದು ಇನ್ನೂ ಸಹ ತುಂಬಾ ದಿನ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ನಿಮಗೆ KCET ವಿದ್ಯಾರ್ಥಿಗಳಿಗೆ 3 ರೌಂಡ್ಸ್ ಇರುತ್ತೆ. ಅಂಡ್ ಹಾಗೇನು ಸಹ ನೀಟ್ ವಿದ್ಯಾರ್ಥಿಗಳಿಗೆ 2 ರೌಂಡ್ಸ್ ಆದ್ರೆ ಇರುತ್ತೆ. ನಿಮಗೆ ಸೆಕೆಂಡ್ ರೌಂಡ್ ಮುಂದಿನ ತಿಂಗಳು 5ನೇ ತಾರೀಕು ಮೇಲೆ ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅಂಡ್ ಒಂದಂತೂ ನೋಡಿ, ನಿಮಗೆ ಇನ್ನ ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಡಿಲೇ ಆಗೋದಿಲ್ಲ. KE ಕಡೆಯಿಂದ ಹೇಳಿದ ಡೇಟ್ಸ್ ಅನ್ನ ಫಸ್ಟ್ ಪೋಸ್ಟ್ ಪೋನ್ ಮಾಡ್ತಿದ್ರು. ಈಗ ಏನಾಗ್ತಿದೆ ಅಂತಂದ್ರೆ ಸ್ವಲ್ಪ ಬೇಗನೆ ರಿಸಲ್ಟ್ಸ್ ಅನ್ನ ಬಿಡೋದಾಗಿರ್ಬೋದು, ಪ್ರತಿಯೊಂದು ಪ್ರೊಸೀಜರ್ ಅನ್ನ ನಡೆಸ್ಕೊಡ್ತಿದ್ದಾರೆ. ಹಾಗಾಗಿ ನಿಮಗೆ ಸೆಕೆಂಡ್ ರೌಂಡ್ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ. ಅಂಡ್ ಸರ್, ನನಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಲ್ವಾ ಸರ್, ಆಗಿದ್ರೆ ನನಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಲ್ವಾ ಅಂತ ನೀವು ಸ್ಟೂಡೆಂಟ್ಸ್ ಕೇಳಬಹುದು. ನೋಡಿ, ಫಸ್ಟ್ ರೌಂಡ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ ಆಗಿಲ್ವೋ ಅಂತ ಸ್ಟೂಡೆಂಟ್ಸ್ ಯಾವುದೇ ತರಹದ ಚಾಯ್ಸ್ ಎಂಟ್ರಿಯನ್ನು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಅವರು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರ್ತಾರೆ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಕಾಲೇಜಸ್ ಅನ್ನ ಚೇಂಜಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ನೀವೇನೆಲ್ಲ ಆಡ್ ಮಾಡಿದ್ರಿ ಫಸ್ಟ್ ರೌಂಡ್ ಸಮಯದಲ್ಲಿ ಕಾಲೇಜಸ್ ಅಷ್ಟು ಕಾಲೇಜಸ್ ಇರ್ತವೆ, ಅದನ್ನ ಬೇಕಿದ್ರೆ ಡಿಲೀಟ್ ರಿಅರೇಂಜ್ ಮಾಡ್ಕೋಬಹುದು. ಬಟ್ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಆ ಒಂದು ಕಾಲೇಜಸ್ ಅನ್ನ ಹಂಗೆ ಇಟ್ಕೊಳ್ಳಿ. ಅಂಡ್ ಹಾಗೇನು ನೀವು ಕಟ್ ಆಫ್ ಅನ್ನ ನೋಡಿರ್ತೀರಾ, ಏನಾದ್ರೂ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಗಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಚಾನ್ಸಸ್ ಇದಾವೆ. ಓಕೆನಾ, ಅಂಡ್ ಇಲ್ಲಿ ನಿಮಗೆ ನೋಡಿ, ಈಗ ಫಸ್ಟ್ ರೌಂಡ್ ಅಲ್ಲಿ ನನಗೆ ಸೀಟ್ ಸಿಕ್ಕಿಲ್ಲ ಸರ್, ನನ್ನ ರ್ಯಾಂಕಿಂಗು ನಾನು ಕಟ್ ಆಫ್ ನೋಡಿದೆ. ಅಂಡ್ ಹಾಗೇನು ಸಹ ಇಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ ನೋಡಿದ್ರೆ ನನ್ನ ಕಟ್ ಆಫ್ಗೆ ನಿಯರ್ ಬೈ ಇದೆ ಸರ್ ಅನ್ನೋ ಹಾಗಿದ್ರೆ ಅದಕ್ಕೆಲ್ಲಾನು ಪ್ರಿಯಾರಿಟಿ ನಂಬರ್ಸ್ ಸ್ವಲ್ಪ ಫಸ್ಟ್ ಇಂದ ಪ್ರಿಯಾರಿಟಿ ನಂಬರ್ಸ್ ಅನ್ನ ಕೊಟ್ಕೊಂಡು ಹೋಗಿ, ಆಗ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಆದ್ರೆ ಸೀಟ್ ಅಲರ್ಟ್ ಆಗುತ್ತೆ. ಓಕೆನಾ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಇದೊಂದೇ ಡೌಟ್ ಇರೋದು, ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಗಲ್ವಾ ಅಂತ ಹೇಳ್ಬಿಟ್ಟು. ಆ ರೀತಿ ಏನೂ ಸಹ ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದ್ರೂ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಆದ್ರೆ ಇದಾವೆ. ಹೋಪ್ ಫಾರ್ ದಿ ಬೆಸ್ಟ್, ಎಲ್ರಿಗೂ ಸಹ ಆಲ್ ದಿ ಬೆಸ್ಟ್. ಅಥವಾ ನಾನು ನಿಮಗೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರೀಸ್ ಅನ್ನ ಹಾಕಿ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ರೆ ಆ ಒಂದು ಡೌಟ್ಸ್ ಗೆಲ್ಲೂ ಸಹ ರಿಪ್ಲೈ ಮಾಡ್ತಿರ್ತೀನಿ, ನಿಮ್ಮ ಒಂದು ಮೆಸೇಜಸ್ಗೆ ಕೌನ್ಸಿಲಿಂಗ್ ರಿಲೇಟೆಡ್, ಸ್ಕಾಲರ್ಶಿಪ್ ರಿಲೇಟೆಡ್. ಹಾಗಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಫಾಲೋ ಮಾಡಿ, ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.